ಹಾಗೆಯೇ ಈಗ ಒಂದು ಪತ್ರಿಕಾಗೋಷ್ಠಿಗೆ ಆಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಕೂಡ ಈ ಒಂದು ಪತ್ರಿಕಾಗೋಷ್ಠಿ ದೃಶ್ಯ ಮಾಧ್ಯಮ ಹಾಗೂ ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ, ಹಾಗೆಯೇ ಈ ಒಂದು ಪತ್ರಿಕಾಗೋಷ್ಠಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀ ಮಲ್ಲಿಕಾರ್ಜುನ ಗೋಡಿ ಸಾಹೇಬರನ್ನು ಕೂಡ ಇದ್ದಾರೆ. ಹಾಗೆಯೇ ಎಸ್ ಟಿ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುನೀಲ್ ಚವ್ಹಾಣ್ ಅವರನ್ನು, ಅದೇ ರೀತಿಯಾಗಿ ನಮ್ಮ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರನ್ನು, ಹಾಗೆ ನಮ್ಮ ಸುನೀಲ್ ಚವ್ಹಾಣ್ ಅವರನ್ನು ಕೂಡ, ಅದೇ ರೀತಿ ನಮ್ಮ ಕೃಷ್ಣ ಲಮಾಣಿಯವರು, ಹಾಗೆ ನಮ್ಮ ಸಾಯಗೌಡ ಗದಾಧರವರು, ಅದೇ ರೀತಿಯಾಗಿ ವಸಂತ ಬೊಮ್ಮಡಿಯವರು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಹಾಗೆ ಎಲ್ಲರನ್ನೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜ್ಯ ಕೆಪಿಸಿಸಿ ಪ್ರೊಸೀಜರ್ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಆರ್ ಧರ್ಮಸೇನ ಅಂತೇಳಿ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋದಿದೆ. ತಾವು ಕೂಡ ಭಾಳ ಒಳ್ಳೆಯ ರಾಷ್ಟ್ರಮಟ್ಟಕ್ಕೆ ವಿಷಯಗಳು ತಲುಪೋ ರೀತಿಯಲ್ಲಿ ತಾವು ಮಾಡಿದ್ರಿ ಅನ್ನೋದನ್ನು ನಾನು ತಮಗೆ ಅಭಿನಂದನೆಗಳನ್ನು ಹೇಳ್ತಾ, ನನ್ನ ಹಿಂದಿನಲ್ಲಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಆತ್ಮೀಯರು, ಸ್ನೇಹಿತರಾದಂಥ ಮಲ್ಲಿಕಾರ್ಜುನ ಗೋಡಿ ಅವರೇ, ಈ ಪತ್ರಿಕಾಗೋಷ್ಠಿಯನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಬರ್ತಕ್ಕಂಥ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ನ ಎಸ್ ವಿಭಾಗದ ಅಧ್ಯಕ್ಷರು ರಮೇಶ್ ಗುಬ್ಬೇಗೌಡವರೇ, ಉಳಿದಂತೆ ನಮ್ಮ ಪಕ್ಷದ ಎಲ್ಲ ಹಂತದ ನಾಯಕರುಗಳು, ಪದಾಧಿಕಾರಿಗಳು, ವಾಯ್ಸ್ ಅದು ಆಟೋಮೆಟಿಕ್ ರಸ್ತೆಗಳು. ನನಗೆ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಮತ್ತು ವಕ್ತಾರನಾಗಿ ಮಾಧ್ಯಮ ಇವರೆಲ್ಲ ಕೂಡ ಕೆಲಸ ಮಾಡಿದ್ದೀನಿ. ಮತ್ತು ಈಗ ನ್ಯಾಷನಲ್ ಕೋಆರ್ಡಿನೇಟರಾಗಿ ಕೂಡ ತಗೊಂಡು ಅಲ್ಲಿಗೂ ಕೂಡ ಈಗ AICCಯಿಂದ ಕೇರಳಕ್ಕೆ ಇನ್ಚಾರ್ಜ್ ಆಗಿದ್ದಾರೆ. ಸೊ ಈಗ ನಾನು ಬಂದಿರತಕ್ಕಂಥ ವಿಚಾರ ಏನಪ್ಪ ಅಂತ, ಆಲ್ ಇಂಡಿಯಾ ಕಾಂಗ್ರೆಸ್, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ AICC ಅವರು ದೇಶದಲ್ಲಿ 11 ಪಾರ್ಲಿಮೆಂಟ್ ಕ್ಷೇತ್ರಗಳು ಎಸ್ಸಿ ಕ್ಷೇತ್ರಗಳನ್ನು ತಗೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 2, ಬಿಹಾರದಲ್ಲಿ 2, ಈ ಥರ ಎಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಿಜಾಪುರ ಕ್ಷೇತ್ರ ಮೀಸಲು ಕ್ಷೇತ್ರವನ್ನು ತಗೊಂಡಿದ್ದಾರೆ. ಸೊ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನನಗೆ ಕಳೆದ 1 ವರ್ಷದಿಂದ ರಾಜೇಂದ್ರ ಪಾಲ್ ಗೌತಮ್ ಸಾರ್ ಅಂತೇಳಿ ರಾಷ್ಟ್ರಾಧ್ಯಕ್ಷರಾಗಿ ಬಂದಿದ್ದಾರೆ. ಈಗ ಅವರು CWC ಮೆಂಬರ್ ಕೂಡ ಆಗಿದ್ದಾರೆ. ಕಳೆದ ಇದರಲ್ಲಿ ಉತ್ತರ ಪ್ರದೇಶದ ಇನ್ಚಾರ್ಜ್ ಆಗಿದ್ದಾರೆ. ಅದೇ ರೀತಿ LDM ಅಂದರೆ SC ST OBC ಮೈನಾರಿಟಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಗಮನಿಸ್ತಾ ಇರ್ತಕ್ಕಂಥ ರಾಜು ಸಾರ್ ಅವರು ಕೂಡ ಪರ್ಮನೆಂಟ್ CWC ಮೆಂಬರ್. ಈ ಕಾರ್ಯಕ್ರಮ ಕೊಟ್ಟಿರೋದೇ ರಾಜು ಸಾರ್ ಅವರು. ಸೊ ಏನು ನಾನು ರಾಷ್ಟ್ರದ ಸಭೆಯಲ್ಲಿ ಭಾಗವಹಿಸಬೇಕಿದ್ರೆ ದೇಶದಲ್ಲಿ ಒಂದು ಗುರುತನ್ನು ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಎಲ್ಲಿ ಅಸೆಂಬ್ಲಿಯನ್ನು, ಇದು ಪಾರ್ಲಿಮೆಂಟನ್ನು ನಾವು ಸೋತಿದ್ದೀವಿ, ಸರೌಂಡಿಂಗ್ ಇರ್ತಕ್ಕಂಥ ಕ್ಷೇತ್ರಗಳು ಕೂಡ ನಮಗೆ ಹಿನ್ನಡೆ ಆಗಿದೆ. ಎಲ್ಲಿ ಪರಿಶಿಷ್ಟ ಜಾತಿಯ ಸೀಟ್ಗಳು ಗೆದ್ದಿದ್ದೀವಿ, ಅಲ್ಲಿ ಸರೌಂಡಿಂಗ್ ಇರ್ತಕ್ಕಂಥ ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೀವಿ. ಅದು ದೇಶದಲ್ಲಿ ನಾನು ಹೇಳ್ತಾ ಇರೋದು. ಇಲ್ಲಿ ಕರ್ನಾಟಕದಲ್ಲಿ 9 ಸೀಟ್ ಗೆದ್ದಿದ್ದೀವಿ. ಈಗ ನಿಮ್ಮ ಹೈದರಾಬಾದ್ ಕರ್ನಾಟಕ ಪೂರ್ತಿ ಗೆಲ್ಲುವಂಥ ಕೆಲಸ ಆಯಿತು. ಉಳಿದಂತೆ ನಮಗೆ 28 ಸೀಟಲ್ಲಿ ಬೇರೆಯವರೆಲ್ಲ BJPಯವರು, JDS ಗೆದ್ದರು. ಸೊ ಈಗ ನಮ್ಮಲ್ಲಿ ಇದರ ಮೇಲೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. LDM ಅನ್ನು ಕೂಡ SC ST OBC ಮೈನಾರಿಟಿ ಇದನ್ನು ಪಕ್ಷದಲ್ಲಿ ಇದನ್ನೇ ಒಂದು ಮಿಂಗ್ ಮಾಡಿದ್ದಾರೆ. ಇದನ್ನು ತಿರ್ಗಾ ಇಲ್ಲ ಅಂತ ಹೇಳಿ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇದೆಲ್ಲ ನಡೀತಾ ಇದೆ. ಸೊ ಹಾಗಾಗಿ ಎಲ್ಲ ಕೂಡ ಎಲ್ಲಿಗೆ ಹೋದರೂ ಕೂಡ ಸಮುದ್ರಕ್ಕೆ ಏನು ಸೇರುತ್ತಾ ಆ ರೀತಿಯಲ್ಲಿ ಎಲ್ಲ ಸಂಘಟನೆಗಳು ಕೂಡ ಕಾಂಗ್ರೆಸ್ ಪಕ್ಷದ ಏಳಿಗೆಗೆ ಮತ್ತು ಉನ್ನತಿಗಾಗಿ ಮಾಡ್ತಕ್ಕಂಥ ಕೆಲಸ ಅನ್ನೋದನ್ನು ತಮಗೆ ಸ್ಪಷ್ಟವನ್ನು ಪಡಿಸ್ತಾ, ಇವತ್ತು ಏನು
ವಿಜಯಪುರದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ಕೆಲಸನ ಮಾಡಬೇಕು ಅಂತೇಳಿ ನಾನು ರಾಜೀವ್ ಸಾಹೇಬ್ರಿಗೆ ಮಾತಾಡಿದ್ದೀನಿ, ನಮ್ಮ ಮಲ್ಲಿಕಾರ್ಜುನ ಗೋಣಿ ಅವರಿಗೆ, ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮತ್ತು ನ್ಯಾಷನಲ್ ಕೋಆರ್ಡಿನೇಟರ್ಗೆಲ್ಲ ಕೂಡ ನಾನು ಮಾತನಾಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಟೀಮೇ ಇದೆ AICCಯಿಂದ. ಅವರು ಏನೇನು ಕೆಲಸಗಳನ್ನು ಕೊಡ್ತಾರೆ ಅದನ್ನು ಕೂಡ ನಾವು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾರು ಸಕ್ರಿಯರಿರೋದಿಲ್ಲ ಅದನ್ನು ಕೂಡಲೇ ನಾವು ಅವ್ರನ್ನ ತೆರವು ಮಾಡ್ತಕ್ಕಂಥದ್ದು. ಮತ್ತು ಪ್ರತಿಯೊಂದು ಸಭೆಯಲ್ಲೂ ಒಂದು ಸಭೆಗೆ 100 ಸಾರಿ ಹೇಳ್ತಾರೆ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಅಂತ. ಸೊ ನಾವು ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ. ಎಲ್ಲಿ ಒಂದೇ ಜಾತಿ ಒಂದು ಕ್ಷೇತ್ರದಲ್ಲಿ 2-3 ಬ್ಲಾಕ್ಗಳು ಬರ್ತವೆ, ಸಿಟಿನಲ್ಲಿ ಜಾಸ್ತಿ ಬರುತ್ತೆ ಬೆಂಗಳೂರಲ್ಲಿ. ನಮ್ಮ ಈ ಗ್ರಾಮಾಂತರ ಪ್ರದೇಶಗಳಲ್ಲೆಲ್ಲ ಒಂದು ಕ್ಷೇತ್ರಕ್ಕೆ 2 ಬರ್ತದೆ. ಅಲ್ಲಿ ನೀವು ಕಡ್ಡಾಯವಾಗಿ ಒಂದೇ ಜಾತಿಯವರು ಇರಕೂಡದು. ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳನ್ನು ಕೂಡ ಎಲ್ಲ ವರ್ಗಗಳಿಗೂ ಈಗ ಎಷ್ಟು ಮತದಾರರುಗಳಿದ್ದಾರೆ ಅವ್ರಿಗೆ ಹಂಚಿಕೆ ಆಗಬೇಕು ಅನ್ನೋದು ಕೂಡ ಈಗಾಗಲೇ AICC ನಮ್ಗೆ ಏನು ಹೇಳಿದೆ ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ, ರಾಜ್ಯದಲ್ಲಿ 40 ಜಿಲ್ಲಾಧ್ಯಕ್ಷರುಗಳಿಗೂ ಕೂಡ ಹೇಳಿದ್ದೀನಿ. ಸೊ ರಾಜೀವ್ ಸಾಹೇಬರು ಕೂಡ ಅವರು ಕೂಡ ನಾನು ಕಳೆದ ಬಾರಿ ಬಂದಾಗ ಅವರೇ ಜಿಲ್ಲಾಧ್ಯಕ್ಷರು ಮತ್ತು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಕೂಡ ಆದರು. ಫಸ್ಟು ನಾವು ಬೇಸಿಕ್ ವರ್ಕನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತು ಈಗ ತಮಗೆಲ್ಲ ಗೊತ್ತಿರುವಾಗೆ ನಮಗೆ ಏನು ಕಳೆದ ಬಾರಿ ನಾವು ಸೋತಿದ್ದೀವಿ, 51% BJP ಅವರು ಮತಗಳನ್ನು ಗಳಿಸಿದ್ದಾರೆ, ನಾವು 45% ನಾವು ಮತವನ್ನು ಗಳಿಸಿದ್ದೀವಿ. ಸೊ ಈಗ ಅದನ್ನು ಯಾವ ವರ್ಗಗಳು ನಮ್ಮನ್ನು ಕೈ ಹಿಡಿದಿಲ್ಲ, ಯಾಕೆ ಇದು ಹಿನ್ನಡೆ ಆಯಿತು, ಮತ್ತು ಏನೇನು ನಮಗೆ ಈ ಪಾರ್ಲಿಮೆಂಟ್ ಕ್ಷೇತ್ರ ಸೋಲೋದಕ್ಕೆ ಏನು ಕಾರಣಗಳು ಅಂತಕ್ಕಂಥದ್ದನ್ನು ನಾನು ಪರಿಶೀಲನೆ ಮಾಡಬೇಕಾಗ್ತದೆ. ಇದು ಸತತವಾಗಿ 3 ವರ್ಷಗಳ ಕಾಲ ಈ ಪ್ರಕ್ರಿಯೆ ನಮ್ಮ MLA ಸಾಹೇಬರು ಗುತ್ತಲ್ ಕರ್ನಾಟಕದವರು ಬಂದಿದ್ದಾರೆ. ಅವರು ಕೂಡ ತಮಗೆ ಸ್ವಾಗತವನ್ನು ತಮ್ಮ ಪರವಾಗಿ ಬಯಸ್ತಾ ಇದ್ದೇನೆ. ಸೊ ಇದು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೂ ಕೂಡ ಈ ಒಂದು ಕೆಲಸ ಸಕ್ರಿಯವಾಗಿರುತ್ತೆ. ಈಗ ಇಡೀ ದೇಶದಲ್ಲಿ 11 ಕ್ಷೇತ್ರ ತಗೊಂಡಿದ್ದಾರೆ. ಮುಂದಿನ ದಿನದಲ್ಲಿ ನಾವು ಚಿತ್ರದುರ್ಗ ಸೋತಿದ್ದೀವಿ ಮತ್ತು ಕೋಲಾರ ಸೋತಿದ್ದೀವಿ, ಅದನ್ನು ಕೂಡ ತಗೊಳ್ಬೋದು ಅಂತ ಹೇಳಿ ನಾನು ನೋಡ್ತಿದ್ದೀನಿ. ನನಗೆ ಏನಪ್ಪ ನಮ್ಮ SC ಡಿಪಾರ್ಟ್ಮೆಂಟ್ ಹೆಮ್ಮೆ ಅಂತ ಹೇಳಿದ್ರೆ, AICC ಅವರು ನನಗೆ ಕಳೆದ ಬಾರಿ 9 ಕ್ಷೇತ್ರಗಳ ಜವಾಬ್ದಾರಿ ಕೊಟ್ಟಿದ್ದರು. 5 ಪರಿಶಿಷ್ಟ ಜಾತಿ, 2 ಪರಿಶಿಷ್ಟ ವರ್ಗ ಮತ್ತು 2 ಹಿಂದುಳಿದ ವರ್ಗ ಅಂತೇಳಿ ನಾವು ಮಾಡ್ಕೊಂಡಿದ್ವಿ. ಪರಿಶಿಷ್ಟ ಜಾತಿದು ನಮಗೆ ಗೊತ್ತಿದೆ, ಇದು ರಾಯಚೂರು ಆ್ಯಂಡ್ ಬಳ್ಳಾರಿ, ಮತ್ತು ಮೈಸೂರು ಮತ್ತು ಚಿಕ್ಕಬಳ್ಳಾಪುರ ಕೂಡ ನನಗೆ ಜವಾಬ್ದಾರಿ ಮಾಡಿದರು. ಮೈಸೂರಲ್ಲಿ ಎತ್ತಿದ್ರವರೇ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು AICCನಲ್ಲಿತ್ತು. ಕಡೆಗೆ ಅದನ್ನು ಒಕ್ಕಲಿಗ ಕಮ್ಯುನಿಟಿಯ ಲಕ್ಷ್ಮಣ್ ಅವರಿಗೆ ಟಿಕೆಟನ್ನು ಕೊಟ್ಟರು. ಬೇರೆ ಕಡೆ ತಮಗೆ ಗೊತ್ತಿರುವಾಗ ಹಿಂದುಳಿದವರಿಗೆ ಬೇರೆ ಕಡೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಏನು ನಮ್ಮ ಇವತ್ತಿನ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಮೊದಲನೇದಾಗಿ ಹಿಂದೆ ಈಗ ಇರ್ತಕ್ಕಂಥ BJP MP ಅವರು ಏನೇನು ಭರವಸೆಗಳನ್ನು ಕೊಟ್ಟಿದ್ದರು ಅದನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ರಾಜ್ಯದ ನಮ್ಮ ರಾಜ್ಯವರು, ನಮ್ಮ ಜಿಲ್ಲಾ SC ಘಟಕದ ಅಧ್ಯಕ್ಷರಾದಂಥ ಇವರು ಮತ್ತು ಶಾಸಕರುಗಳ ಮುಖಾಂತರ ನಾವು ಅದನ್ನು ಅವ್ರು ಕೊಟ್ಟಂಥ ಭರವಸೆಗಳೇನು ಕೇಂದ್ರ ಸರ್ಕಾರದಿಂದ ಮತ್ತು ಅವರು ಏನೇನು ಭರವಸೆ ಪೂರೈಸಿದ್ದಾರೆ ಅಥವಾ ಯಾಕೆ ಪೂರೈಸಿಲ್ಲ, ಜನಸಂಪರ್ಕದಲ್ಲಿದ್ದಾರೆ, ನಮ್ಮ ಅಭ್ಯರ್ಥಿಯಾಗಿದ್ದಾರೆ ಜನಸಂಪರ್ಕದಲ್ಲಿದ್ದಾರೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ಗಳು ಜನಸಂಪರ್ಕದಲ್ಲಿದ್ದಾರೆ. ಯಾಕೆಂತ ಹೇಳಿದ್ರೆ ಈಗೆಲ್ಲ ತಮಗೆಲ್ಲ ಗೊತ್ತಿದೆ, ಇವತ್ತು ಯುವಕರುಗಳು ಈ ದೇಶದಲ್ಲಿ ಎಲ್ಲ ಚೆನ್ನಾಗಿದೆ, ನಮ್ಮ ಸುತ್ತಮುತ್ತ ನಮ್ಮ ದೇಶಗಳಲ್ಲಿ ಪಕ್ಕಪಕ್ಕದ ದೇಶಗಳಲ್ಲಿ ಯಾವುದೇ ಥರದ ವಿದ್ಯಾರ್ಥಿಗಳು ದಂಗೆ ಇದ್ದು ಆ ಸರ್ಕಾರಗಳನ್ನೇ ಪುನರ್ನಿರ್ಮಾಣ ಮಾಡಿದಂಥ ಪರಿಸ್ಥಿತಿಯಲ್ಲಿ ಅಲ್ಲಾಗಲಿ ಇಲ್ಲಾಗಲ್ಲ ಅಂತೇಳಿ BJP ಅವರು ಭಾಳ ಬೀಗ್ತಾಯಿದ್ರು. ಇವತ್ತು BJP ಅವ್ರನ್ನ ಅವ್ರನ್ನೂ ಕೂಡ ನಾವು ಹಿಡಿತೀವಿ ಅನ್ನೋಂಥ ಅವ್ರನ್ನ ಕೆಳಗೆ ಇಳಿಸ್ತೀವಿ ಅಂತಕ್ಕಂಥ ಮಕ್ಕಳುಗಳು ಏನು ಇವತ್ತು ವಿದ್ಯಾರ್ಥಿಗಳು ಪ್ರತಿಜ್ಞೆ ಮಾಡಿದ್ದಾರೆ. ಇವತ್ತು ನೋಡಿ ಕಳೆದ ಬಾರಿ CET ಮಾಡಿದ್ರು, ಇವತ್ತು ಅವರು ನೇರವಾಗಿ ಪ್ರಧಾನಮಂತ್ರಿಗಳ ಕೊಡಕ್ಕೆ ಕೈ ಹಾಕ್ತಾ ಇದ್ದಾರೆ. ಸೊ ಇವೆಲ್ಲ ಕೂಡ ದೇಶದಲ್ಲಿ ಈ ಥರ ವ್ಯವಸ್ಥೆಗಳಿರುವಾಗ ಈ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅನ್ನೋದನ್ನು ನಾವು ಹೇಳಬೇಕಾಗ್ತದೆ. ಯಾಕೆ ಕಾಂಗ್ರೆಸ್ ಪಕ್ಷ ಅಂದರೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ತಳಮಟ್ಟದಿಂದ 100 ವರ್ಷಗಳ ಕಾಲ ಸ್ವತಂತ್ರ ಹೋರಾಟ ಮಾಡಿ ದೇಶದ ಜನರ ನಾಡಿನ ಮಿಡಿತಗಳನ್ನು ತಿಳ್ಕೊಂಡು, ನಾಡಿ ಮಿಡಿತಗಳನ್ನು ತಿಳ್ಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಿತ್ತು. ಇವತ್ತವರೆಗೂ ಕೂಡ ಯಾವುದೇ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳಾಗಲಿಲ್ಲ. ಅವ್ರು ಹೇಳೋದೇನಪ್ಪ ಅಂದರೆ, ಹೈವೇ ಮಾಡಿದ್ದೀವಿ, ಬ್ರಿಡ್ಜ್ ಮಾಡಿದ್ದೀವಿ, ರೈಲ್ ಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾರೆ. ಈಗ ಕಾಂಗ್ರೆಸ್ ಪಕ್ಷ ನಿಮಗೆ ನರೇಗಾ ಅಂತ ಕಾರ್ಯಕ್ರಮ,
ಪ್ರತಿ ಗ್ರಾಮ ಪಂಚಾಯಿತಿನಲ್ಲಿ 100 ದಿನಗಳ ಕಾಲ ನಾವು ಕೂಲಿಗಳನ್ನು ಕೊಡ್ತಕ್ಕಂಥದ್ದು. ಯಾವ ಒಬ್ಬ ಪ್ರಜೆನೂ ಕೂಡ ಹೋಗಿ ಬೇರೆಯವ್ರ ಹತ್ರ ಮನೆ ಬಾಗಿಲಲ್ಲಿ ನಿಂತ್ಕೋಬಾರ್ದು. ಅವನ ಶ್ರಮ ಅವನ ಗ್ರಾಮಾಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಕೊಟ್ಟರೆ ಇವತ್ತು ಅದನ್ನೆಲ್ಲ ಕಡಿತಗೊಳಿಸಿದ್ರು. 100 ದಿನ ಇದನ್ನು ಕಡಿತಗೊಳಿಸಿದ್ರು. ಅವ್ರು ಕೊಡ್ತಕ್ಕಂಥ ಕೂಲಿಗಳನ್ನು ಇದನ್ನು ಮಾಡಿದ್ರು. ಏನು ನಾವು ರೈಟ್ ಟು ಫುಡ್ ಆ್ಯಕ್ಟ್ ತಗೊಂಡ್ಬಂದ್ವಿ, ಇವತ್ತು ಅದನ್ನು ನಮ್ಮ ಕಾರ್ಯಕ್ರಮ ಅಂತ ತಂದು ಕಾಂಗ್ರೆಸ್ನವರು ಏನು ಫುಡ್ ಈ ದೇಶದಲ್ಲಿ ಮೋದಿಯವರು ಫಸ್ಟ್ ಪ್ರಧಾನಮಂತ್ರಿ ಆದ ದಿವಸ ನಾನು TV ನೋಡ್ತಾ ಇದ್ದೆ. 2ನೇ ಹಸಿರು ಕ್ರಾಂತಿ ಆಗಬೇಕು ಅಂತೇಳಿ ಅವರು ಪ್ರಮಾಣವಚನ ತಗೊಂಡ ತಕ್ಷಣ ಹೇಳಿದಂಥ ಮಾತು 2ನೇ ಹಸಿರು ಕ್ರಾಂತಿ ಅಂದರೆ ಮೊದಲು ನೀವು ಮಾಡಿದ್ರೆ ಸ್ವಾಮಿ ಕಾಂಗ್ರೆಸ್ ಪಕ್ಷ ಬಾಬಾ ಜಗಜೀವನರಾಮ್ನವರು ಆ ಹಸಿರು ಕ್ರಾಂತಿ ಮಾಡಲಾಗಿ ಇವತ್ತು ಈ 140 ಕೋಟಿ ಜನ ಪ್ರತಿಯೊಬ್ಬರಿಗೂ ಕೂಡ ಊಟ ಸಿಗ್ತಿರ್ತಕ್ಕಂಥದ್ದು. ಅವ್ರು ಕೊಟ್ಟಂಥ ಇವತ್ತು ಅವ್ರಿಗೆ ಬಾಬಾ ಜಗಜೀವನರಾಮ್ ಅವ್ರಿಗೆ ಹಸಿರು ಕ್ರಾಂತಿ ಹರಿಕಾರ ಅಂತಲೇ ಬಿರುದು ಕೊಟ್ಬಿಡ್ತೀವಿ ದೇಶ. ಸೊ ಈ ಎಲ್ಲ ಕಾರಣಗಳಿಂದ ಅವರು ಜನಪರವಾದಂಥ ಕೆಲಸ ಇಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಇಲ್ಲ. ಕೊಟ್ಟಂಥ ಭರವಸೆಗಳು ಯಾವುದನ್ನು ಕೂಡ ಭರವಸೆಗಳನ್ನು ಈಡೇರಿಸಿಲ್ಲ. ಈಗ ರಾಹುಲ್ ಗಾಂಧಿ ಅವರು ನನ್ನೇನು ಕೂಡ ಒಬ್ಬ ವಿದ್ಯಾರ್ಥಿ ಹೊಡೆದ್ರು ಪೊಲೀಸ್ ಸ್ಟೇಷನ್ಗೆ, ಸಾಮಾನ್ಯ ಮನುಷ್ಯನಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥ ಕೆಲಸವನ್ನು ಈ ದೇಶದ ಅತ್ಯುನ್ನತವಾದಂಥ ಕಾಂಗ್ರೆಸ್ ಪಕ್ಷದಲ್ಲೂ ದೊಡ್ಡ ಮಟ್ಟದಲ್ಲಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ಇವತ್ತು ನಮ್ಗಾರೆಲ್ಲ ಪ್ರೇರಣೆ, ಇಲ್ಲಿ ಕೂತಿರೋ ಎಲ್ಲ ಕಾಂಗ್ರೆಸ್ಸಿಗರಿಗೆ ಎಲ್ಲರಿಗೂ ಕೂಡ ಏನಪ್ಪ ರಾಹುಲ್ ಗಾಂಧಿ ಅವರೇ ಹೋಗ್ತಾರೆ, ನನಗೆ ಕೂತ್ಕೊಂಡು ಫೋನ್ ಮಾಡ್ತೀವಿ ನಾವು ಜನರ ಕಷ್ಟದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ. ಈ ಥರದ ಚಿಂತನೆಗಳನ್ನು ಬದಲಾವಣೆ ಆಗಬೇಕಾಗ್ತದೆ. ಇವತ್ತವರೆಗೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನು ಎದುರಿಸ್ತಿಲ್ಲ, ಒಂದು ಪತ್ರಿಕಾಗೋಷ್ಠಿ ಎದುರಿಸ್ತಿಲ್ಲ. ಮೌನಿ ಬಾಬಾ ಅಂದರು ನಮ್ಮ ಮನಮೋಹನ್ ಸಿಂಗ್ ಸಾಹೇಬರಿಗೆ, ಅವರು ಎಷ್ಟು ಪ್ರೆಸ್ ಮೀಟ್ ಮಾಡಿದ್ರು, ವಿದೇಶದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಇವತ್ತು ಇವರು ಯಾವುದೋ ಒಂದು ವಾಟ್ಸಪ್ಪಲ್ಲಿ ಇವರು ಬರೋಂಥ ಮಟ್ಟಕ್ಕೆ ಈ ದೇಶವನ್ನು ತಗೊಂಡೋಗ್ಬಿಟ್ಟಿದ್ದಾರೆ. ಸೊ ಎಲ್ಲ ಕಾರಣಗಳಿಂದ ನಾವು ವಿಜಯಪುರದಲ್ಲಿ LDM AICC LDM ಕಾರ್ಯಕ್ರಮ ಇದು. LDM ಅಂದರೆ ಲೀಡರ್ಶಿಪ್ ಡೆವಲಪ್ಮೆಂಟ್ ಮಿಷನ್ ಅಂತೇಳಿ SC ST OBC ಮೈನಾರಿಟಿ 4 ವರ್ಗಗಳು ಜೊತೆಲಿ ಕೆಲಸ ಮಾಡ್ತಾರೆ. ಇವತ್ತು ನಾನು SC ಕಾಂಗ್ರೆಸ್ಸಿನ ಸಭೆಯನ್ನು ನಾನು ನಡೆಸ್ತಾ ಇದ್ದೀನಿ. ಈ ತಮ್ಮ ಇದಾದಮೇಲೆ ಒಂದು ಪ್ರೊಟೆಸ್ಟ್ ಕೂಡ ಇದೆ. ಏನು ಒಬ್ಬ SC ನಾಯಕರಾಗಿರ್ತಕ್ಕಂಥ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಏನು ವ್ಯವಸ್ಥೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಈ ದೇಶವನ್ನು ಕಾಂಗ್ರೆಸ್ ಪಕ್ಷ IT BTಗಳ ಮುಖಾಂತರ ರಾಜೀವ್ ಗಾಂಧಿ ಅವರು ಕೊಟ್ಟಂಥದ್ದನ್ನು ವರ್ಲ್ಡಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ರೆ ಇವರು ಹೋಮ ಹವನ ಮಾಡ್ತಾರೆ. ಒಬ್ಬ SC ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನೀವು ಈ ಥರ ಮಾಡ್ತೀರಿ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ದಲಿತ ಅಸ್ಪೃಶ್ಯನ ಕಥೆ ಏನಾಗ್ತದೆ? ಸೊ ಅದು ಯಾರೋ ನೀವು ಒಬ್ಬರನ್ನ ಮಾಡಿದ್ರಿ, ಆಂಧ್ರ ಪ್ರದೇಶವ್ರನ್ನ BJP ರಾಷ್ಟ್ರಾಧ್ಯಕ್ಷರು ಮಾಡ್ಕೊಂಡಿದ್ರಿ, ಅವ್ರಿಗೆ ನೀವೇ ಹಿಡಿಸ್ತೀರಿ. ಯಾರಾದರೂ ಈ ಆಫೀಸ್ ಒಳಗೆ ಬಂದು ಇನ್ನೊಬ್ಬರು ನನ್ನ ಪಕ್ಷದವರಿಲ್ಲದೆ ಕಾಂಗ್ರೆಸ್ನವರಿಲ್ಲದೆ ಇಲ್ಲಿ ಬಂದು ಬೇರೆಯವ್ರು ಚುನಾವಣೆ ಮಾಡೋಕ್ಕೆ ಸಾಧ್ಯನಾ? ಇದು ಜಿಲ್ಲಾ ಕಾಂಗ್ರೆಸ್ ಆಫೀಸ್, KPCC ಕರ್ನಾಟಕದಲ್ಲಿರ್ಬೋದು. ಒಂದು ರಾಷ್ಟ್ರಾಧ್ಯಕ್ಷನಾಗಿರೋರಿಗೆ ಅವ್ರನ್ನ ಇಳಿಸಿದ್ರೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ತಿಳ್ಕೊಂಡು ನೀವೇ ಹಿಡಿಸ್ಬಿಟ್ಟು ಅವ್ರನ್ನ ಅವಮಾನ ಮಾಡಿ ಒಬ್ಬ ದಲಿತನ ಆಚೆಗಡೆ ಕಳಿಸಿ. ಇವತ್ತೊಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ SC ಪರಿಶಿಷ್ಟ ಜಾತಿಯವರು ರಾಷ್ಟ್ರಾಧ್ಯಕ್ಷರಾಗಿದ್ದರೆ ನೀವು ಮಾಡ್ತಾ ಇರೋದೇನು? ಸೊ ಅವ್ರಿಗೆ ನೀವು ಹೋಮ ಹವನ ಮಾಡೋದ್ರ ಮುಖಾಂತರ ನೀವು ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಇವತ್ತು ನಮ್ಮ ಮಾನ್ಯ ಜಿಲ್ಲಾ ಅಧ್ಯಕ್ಷರಾದಂಥ ರಾಜೇಂದ್ರ ಗೌಡಿಯವರು, ಅದು ಮಲ್ಲಿಕಾರ್ಜುನ್ ಗೌಡಿಯವರು ಮತ್ತು ನಮ್ಮ ರಾಜು ಅಲಗೂರು ಅವರ ನೇತೃತ್ವದಲ್ಲಿ ನಾವು ಇವತ್ತು LDM ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ನಮ್ಮ SC ಡಿಪಾರ್ಟ್ಮೆಂಟ್ಗೆ ಸಹಕಾರವನ್ನು ಕೊಡಬೇಕಂತ ನಮ್ಮ ಮುಖಾಂತರ ನಾನು ಕೇಳ್ತೀನಿ ಸರ್. ಸರ್ ಈಗ ಹಣ ದುರುಪಯೋಗ ನೋಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು SCP TSP ಸಮಿತಿಯ ಸದಸ್ಯನಾಗಿದ್ದೆ. ಏನು ನೇರವಾಗಿ ಅವರೇ ಹಣ ದುರುಪಯೋಗ ಆಗಿದ್ರೆ ಅದನ್ನು ನಾವು ಮಾಡ್ತೀವಿ, ಕ್ರಮ ತಗೊಂಡು. ಹೋದ್ಸರಿ ನೀವು ಅನುಮಾನ ಎಂತ ಪಡಿಸಿದ್ರಿ, ಸಿದ್ದರಾಮಯ್ಯ ಸಾಹೇಬರ ಕಾಲದಲ್ಲಿ ರಾಜೀನಾಮೆ ಕೊಟ್ಟರು. ಈಗ ಅವ್ರ ಮೇಲೆ ಯಾವುದೇ ಥರದ ಅಪಾರ್ಥಗಳಿಲ್ಲ. ನಮ್ಮ ನಾಗೇಂದ್ರ ಸರ್ ಈಗ ಮೊನ್ನೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನೀವು ಅದನ್ನು ರೈಟಿಂಗಲ್ಲಿ ಕೊಡಿ. ಅದು ಸರ್ ನಾನು ಕೂಡ 8 ವರ್ಷ MLC ಇದ್ದೆ ಸರ್. ಅದರದ್ದೇ ಆದಂಥ ರೀತಿಗಳಿದೆ. ನೀವು ಸ್ಪೀಕರ್ಗೆ ಲೆಟರ್ ಕೊಡಬೇಕು, ಸಭಾಪತಿಗಳಿಗೆ, ಅಲ್ಲಿ ಆ ಕಡೆ ಅಧ್ಯಕ್ಷರಿಗೆ ಲೆಟರ್ ಕೊಟ್ಟರೆ ಬೇರೆ ಕಡೆ ದುರುಪಯೋಗ ಆಗಿದೆಯೋ ಸರ್ ಅದನ್ನು ಅಧಿಕಾರಿಗಳು ದುರುಪಯೋಗ ಮಾಡಿದ್ದು ಸತ್ಯ ಅಂತೇಳಿ ನಮ್ಮ ಪಕ್ಷನೂ ಕೂಡ ಹೇಳಿದೆ. ಅದಕ್ಕೆ ಅವರು ರಾಜೀನಾಮೆ ಕೊಟ್ಟರು. ಈಗ ವಾಪಸ್ ಒಂದು ನಿಮಿಷ ಸರ್, ವಾಪಸ್ ಅದು ರಿಕವರಿ ಮಾಡಿದ್ದಾರೆ. ಎಲ್ಲ ದುಡ್ಡು ರಿಕವರಿ ಮಾಡಿ ಯಾರ್ಯಾರು ಅದನ್ನ ದುರುಪಯೋಗ ಮಾಡಿದ್ರು ಹಣವನ್ನು ಸರ್ಕಾರಕ್ಕೆ ಜಮಾ ಆಗಿದೆ. ಉಳಿದಂಥ ಹಣವನ್ನು ಮಿಕ್ಕಿದ್ದನ್ನು ಕೂಡ ಯಾರು ದುರುಪಯೋಗ ಮಾಡಿದರೆ ಅವ್ರ
ವಾಪಸ್ ತರ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಕ್ರಮ ಕೈಗೊಂಡಿದೆ. ಸಂಬಂಧಿತ ಸಚಿವರು ಸರ್ಕಾರ ಗಮನಕ್ಕೆ ಇಲ್ಲದೆ ಇದೆಲ್ಲ ಸಾಧ್ಯನಾ ಸರ್? ಖಂಡಿತ ಸರ್. ಈ ಗ್ರಾಮ ಪಂಚಾಯತಿನಲ್ಲಿ ಒಬ್ಬ PDO ಏನೋ ಮಾಡಿದ್ರೆ ನಮಗೆ ಅದಕ್ಕೆ ನೀವು ಗ್ರಾಮೀಣಾಭಿವೃದ್ಧಿ ಸಚಿವರು ಕಾರಣ ಅಂದರೆ ಆಗಲ್ಲ. ಯಾರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಂಡ್ರೆ ಪಂಚಾಯತಿಯ ಪ್ರತಿ ಯೋಜನೆಗಳು ಅಧ್ಯಕ್ಷರ ಸಿಗ್ನೇಚರ್ ಇದ್ದೇ ಇರುತ್ತೆ. ಅದನ್ನೇ ಅವ್ರು ಯಾರು ಅಧ್ಯಕ್ಷರ ಅನುಮತಿ ಇಲ್ಲದೆ ಯಾವ ಯಾವ ಕಾಮಗಾರಿ ಅನುಮೋದನೆಯೂ ಆಗಲ್ಲ. ಹಾಗಾದ್ರೆ ಸಂಬಂಧಿತ ಸಚಿವರು ಸಿಗ್ನೇಚರ್ ಇಲ್ಲದೆ ಸಂಬಂಧಿತ ಸಚಿವರು ಗಮನಕ್ಕೆ ಇಲ್ಲದೆ ಇದೆಲ್ಲ ಹೆಂಗ ಆಗಕ್ಕೆ ಸಾಧ್ಯ? ನೋಡಿ ಸರ್, ಈಗ ವಾಲ್ಮೀಕಿ ನಿಗಮದಲ್ಲಿ MD ಇದ್ದಾರೆ. ಆ ಸರ್ಕಾರ ಏನು ಹಣ ಕೊಡ್ತದೆ ಅದಕ್ಕೆ MD ಜವಾಬ್ದಾರಿ, ಮಿನಿಸ್ಟರ್ ಅಲ್ಲ. ಮಿನಿಸ್ಟ್ರು ಸರ್ಕಾರದಿಂದ ಮಾನ್ಯ ಹಣಕಾಸು ಸಚಿವರು ಸಚಿವಾಲಯದಿಂದ ಮಿನಿಸ್ಟ್ರಿಗೆ ಬಿಡುಗಡೆ ಮಾಡ್ತಾರೆ. ಮಿನಿಸ್ಟ್ರು ನಿಮ್ಮ ನಿಗಮಗಳಿಗೆ ಮಾಡ್ತಾರೆ. ನಿಗಮದಲ್ಲಿ ಅವರು MDಗಳು ಅವರು ದುರುಪಯೋಗ ಮಾಡ್ತಾರೆ. ಅದನ್ನು ಆದರೂ ಕೂಡ ನೈತಿಕ ಹೊಣೆ ಮತ್ತು ನಾಗೇಂದ್ರ ಅವರು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಿದ್ರು. ಅವರು ರಾಜೀನಾಮೆ ಕೊಟ್ಟರು. ಹೌದು ಸರ್, ಭ್ರಷ್ಟಾಚಾರದ ನೈತಿಕ ಹೊಣೆ ಹೊತ್ಕೊಂಡು ಆಗ್ಬೇಕಾಗುತ್ತೆ. ಅದು ನೈತಿಕ ಹೊಣೆ ಅಂದ್ರೆ ಏನು ನಿಮಗೆ ಸರ್? ಎಲ್ಲಿ ಸರ್ ಭ್ರಷ್ಟಾಚಾರ ಒಂದು ನಿಮಿಷ ಕೇಳಿ. ಭ್ರಷ್ಟಾಚಾರ ಆಗಿದ್ರೆ ಪ್ರತಿಯೊಂದಕ್ಕೂ ಯಾರು ಭ್ರಷ್ಟಾಚಾರ ನೀವು ಪ್ರೂವ್ ಮಾಡಿ. ನಾಗೇಂದ್ರ ಅವ್ರ ಅಕೌಂಟ್ಗೆ ಹಾಕೊಂಡು ಅಲ್ಲ ಸರ್, ನಿಮ್ CM ಅವ್ರ ಸದನದೊಳಗೆ ಆಗಿದೆ ನಿಜ ಅಂತ ಒಪ್ಕೊಂಡಿದ್ದಾರೆ. ಅದು ಹಿಂದೆ ಹೌದು ಸರ್, ಹಿಂದೆ ಒಪ್ಕೊಂಡಿದ್ರು, ರಾಜೀನಾಮೆ ತಗೊಂಡ್ರು. ಈಗ ಅದು ಪ್ರೂವ್ ಮಾಡಿಲ್ವಲ್ಲ ಇವರು. ಅಂದ್ರೆ ಈಗ ಹಿಂದೆ ರಾಜೀನಾಮೆ ತಗೊಂಡ್ರು, ಈಗ ಸಂಪುಟಕ್ಕೆ ಸೇರ್ಪಾಡು ಮಾಡ್ಕೊಂಡ್ರು, ಅದೆಲ್ಲ ಮುಚ್ಚು ಮಾಡಿ. ಈಗ ಅಪರಾಧಿ ಅಂತ ಈಗ ನೀವು ಆಪಾದನೆ ಮಾಡಿದಿರ ಅಷ್ಟೇ. ಆಪಾದನೆ ಅಲ್ಲ ಸರ್, ಒಪ್ಕೊಂಡಿರೋದು ಇದು. ಯಾರು ಒಪ್ಕೊಂಡಿಲ್ಲ ಸರ್. ಸಿದ್ದರಾಮಯ್ಯನವರು ಅವಾಗ ಅದಕ್ಕೆ ರಾಜೀನಾಮೆ ತಗೊಂಡಿದ್ದ ಅವಾಗ. ಮತ್ತೆ ಈಗ ಕೊಟ್ರಲ್ಲ ಅಂದ್ರೆ ಮುಚ್ಚು. ಹೌದು, ಅವ್ರ ಮೇಲೆ ಯಾವುದೇ ತರದ ಗುರುತರಂತ ಆಪಾದನೆ ಇಲ್ಲ. ಈಗ ಮತ್ತೆ CBI ಮುಖಾಂತರ ಮಾಡ್ತಕ್ಕಂಥ ಕೆಲಸವನ್ನ BJP ಸರ್ಕಾರ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವ್ರ ಮೇಲೆ CBI ನೋಡಿ SIT ಸರ್ಕಾರ ರಚನೆ ಮಾಡಿದ್ದಾರೆ. SIT ನೀವೇನು ಹೇಳಿದ್ರಿ? ಸಿದ್ದರಾಮಯ್ಯನವ್ರ ಇನ್ವೆಸ್ಟಿಗೇಷನ್ ಅಂದ್ರಿ, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಅಂದ್ರಿ. SIT ರಿಪೋರ್ಟ್ ಬಂದಿಲ್ವಾ? ಯಾರಾದರೂ ನಿಮ್ಮ ಮಾಧ್ಯಮದವ್ರನ್ನ ಕಂಡು ತಪ್ಪಿಸಿ ನಾವು ಆಮೇಲೆ ಇದಿದೆಯಲ್ಲ ಸರ್, ನಮ್ದು ಇದು ಆಡಿಟ್ AG ಆಡಿಟ್ ರಿಪೋರ್ಟ್ ಇದೆ, ಎಲ್ಲ ಕಡೆ ಬಂದ್ಬಿಡ್ತಿದೆ. ದೇರ್ ಇಸ್ ನೋ ಸೀಕ್ರೆಟ್. ಆಡಿಟ್ ರಿಪೋರ್ಟಲ್ಲಿ ಯಾರೇ ನೀವು ಮುಟ್ಲಿ ನಾನು ಮುಟ್ಲಿ ಯಾರು ಇಂಥವರೇ ಮುಟ್ಟಿದ್ದಾರೆ ಅಂತ ಆನ್ಯುವಲ್ ಆಡಿಟ್ ರಿಪೋರ್ಟ್ಸಲ್ಲಿ AG ರಿಪೋರ್ಟಲ್ಲಿ ಪ್ರತಿಯೊಂದು ಬರುತ್ತೆ. ಆ AG ರಿಪೋರ್ಟ್ ತಗೊಂಬಂದು ನೋಡಿ, ಓದಿ ನೀವೇನೆ ಮಾಧ್ಯಮದವರು. ಅಲ್ಲಲ್ರಿ, ಓದೋದಾಯ್ತು, ಒಂದು ಇಲಾಖೆಯನ್ನ ನಿಮ್ ಗಮನಕ್ಕಿಂದ ಇಷ್ಟೆಲ್ಲ ನಡೀತಾ ಅಂದ್ರೆ ವಿಫಲತೆ ಅಂತ ಸರ್. ಈಗ ಯಾರು ನೋಡಿ ಸರ್, ಇದ್ರ ಬಗ್ಗೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. MG ರೋಡಿನ ಒಂದು ಯೂನಿಯನ್ ಬ್ಯಾಂಕಲ್ಲಿ ಆಗಿರ್ತಕ್ಕಂಥದ್ದು, ಅಲ್ಲಿ ಯಾವುದೇ ಸಿಗ್ನೇಚರು ಯಾರಿದೆ ಏನಿದೆ ಎಲ್ಲ ತನಿಖೆಗಳು ನಡೀತಾ ಇದೆ, ರಿಪೋರ್ಟ್ಗಳು ಆಗ್ತಾ ಇದೆ. ಅಲ್ಲಿ ನಾಗೇಂದ್ರ ಅವ್ರದ್ದು ಇದ್ರಲ್ಲಿ ನಾನು ಇಲ್ಲೇ ನಿಮ್ಮ ಮುಂದೆ ಕೂತ್ಕೊಂಡು ನಾನು ಹೇಳ್ತೀನಿ ಏನು ಹೇಳ್ಬೇಕು ಅದನ್ನ. ನಾಗೇಂದ್ರ ಅವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ, ಆಸ್ ಪರ್ ಮೈ ನಾಲೆಡ್ಜ್. ಸರ್, ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಾ ಇಲ್ಲ. ಒಂದು ಇಲಾಖೆ ಜವಾಬ್ದಾರಿ, ಒಂದು ಸರ್ಕಾರ ಹೇಳುತ್ತಲ್ಲ ಸರ್, MDಗೆ ಅವ್ರ ಗಮನಕ್ಕಿಲ್ಲದೆ ಇಷ್ಟೆಲ್ಲ ನಡೀತೆ ಅಂದ್ರೆ ಹೆಂಗ್ ಸಾಧ್ಯ ಇದು ಅಂತ. ಒಂದು ನಿಮಿಷ ಕೇಳಿ. ಅದು MD ಕೈಗೆ ಹಣ ಬಂದಲ್ಲ, ಅದು MD ಅವ್ರ ಜವಾಬ್ದಾರಿ. ನೀವು MD ಅವ್ರನ್ನ ಕೇಳ್ಬೇಕು, ನೀವು ಅಧಿಕಾರಿಗಳು ಕೇಳಬೇಕು. MD ಅವರಿಗೆ ಆಯ್ಕೆ ಮಾಡಿಲ್ಲ ಸರ್, ಜನಪ್ರತಿನಿಧಿಗಳು ಸರ್ಕಾರ ಆಯ್ಕೆ ಮಾಡಿಲ್ಲ. ಈಗ ಚುನಾವಣೆ MD ವೋಟ್ ಹಾಕಿಲ್ಲ ಜನ. ಅದು ಸರ್ಕಾರ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ನಮ್ಮ ಪರವಾಗಿ ಹೋಗಿ ಕೇಳ್ರಿ ಅಂತ ಹೇಳಲ್ಲ. ಕೇಳಿ, ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ 3 ಅಂಗಗಳಲ್ಲಿ ಅದು ಕಾರ್ಯಾಂಗಕ್ಕೆ ಇವರು ಏನು 4 ತಿಂಗಳು ಒಂದ್ಸರಿ 3 ತಿಂಗಳು ಒಂದ್ಸರಿ ಅಸೆಂಬ್ಲಿ ಆಗುತ್ತೆ. ಹಣ ಬಿಡುಗಡೆ ಆದ್ಮೇಲೆ ಅವ್ರು ಇವ್ರಿಗೆ ಕೊಡ್ತಾರೆ ಕಾರ್ಯಾಂಗಕ್ಕೆ. ಈಗ ಅದಕ್ಕೇನೆ ಈಗ ಅದು ನ್ಯಾಯಾಂಗದಲ್ಲಿ ಇದು ನಡೀತಾ ಇರ್ತಕ್ಕಂಥದ್ದು. ತಾವು ಕೂಡ ಬೆಳಕು ಚೆಲ್ತಾ ಇದ್ದೀರಿ, ವೆಲ್ಕಮ್ ಇಟ್ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಇವತ್ತಿಗೂ ಏನು ಅಷ್ಟು ರಾಹುಲ್ ಗಾಂಧಿ ಅವರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ವೇಣುಗೋಪಾಲ್ ಅವರಾಗಲಿ, ನಮ್ಮ ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಅವರಾಗಲಿ, ಹರಿಪ್ರಸಾದ್ ಅವರಾಗಲಿ, ಇವರ್ ಆಲ್ ರೆಸ್ಪಾನ್ಸಿಬಿಲಿಟಿ. ನಮಗೆ ಜನರ ಬಗ್ಗೆ ಯಾವುದನ್ನ ಹೇಗೆ ಮಾಡಬೇಕು ಅನ್ನೋದು ನಮಗೆಲ್ಲ ಪಕ್ಷಕ್ಕೆ ಜವಾಬ್ದಾರಿ ಇದೆ. ನಾಳೆ ನಾವು ಮುಖ ಹತ್ಕೊಂಡು ಓಟ್ ಕೇಳೋಕ್ಕಾಗುತ್ತಾ ನಾವು ತಪ್ಪು ಮಾಡಿದ್ರೆ? ಸೊ ಪ್ರೂವ್ ಮಾಡಿ. ನೀವು ವಿರೋಧ ಪಕ್ಷವಾಗಿ ಏನು ಪ್ರೂವ್ ಮಾಡ್ದೇನೆ ನೀವು ಬೀದಿಲಿ ನಿಂತ್ಕೊಂಡು ಜಗಳ ಮಾಡಿದ್ರೆ ಯಾರು ಆನ್ಸರ್ ಮಾಡೋಕ್ಕಾಗುತ್ತೆ? ಒಂದು ಕರಿ ಬಟ್ಟೆ ಹಾಕೊಂಡ್ಬರ್ತೀರಿ, ಇನ್ನೇನೋ ಮಾಡ್ತೀರಿ, ಅಲ್ಲಿ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಕೇಳಲ್ಲ. ಈಗ 11 ಕ್ಷೇತ್ರಗಳಲ್ಲಿ SI ಆಯ್ಕೆ ಮಾಡಿದ್ದಾರೆ. ಯಾಕಂದ್ರೆ ಸೋತು ಅದರ ಬಗ್ಗೆ ತಾವು ಅವಲೋಕನ ಮಾಡಕ್ ಬಂದಿದ್ದಾರೆ. ಹೌದು ಸರ್. ಚುನಾವಣೆಯಾಗಿ 2 ವರ್ಷ ಮುಗಿತು ಆಗಿದೆ. ಇನ್ನೂವರೆಗೆ ನಮ್ಗೆ ಅವಲೋಕನ ಮಾಡಕ್ ಆಗಿಲ್ಲ. ಯಾಕೆ ಸರ್? ಇಲ್ಲ, ಇದು ಒಂದು ಎರಡನೇದು ಆರೋಪ ಏನಿರ್ತೈತಿ, ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಲ್ತಾನೆ, ಕಾಂಗ್ರೆಸ್ನವರೇ ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ಗೆ ಸೋಲಿಸ್ತಾರೆ ಅನ್ನುವಂಥದ್ದು ಆರೋಪ ಇದೆ. ಅಂದ್ರೆ ಅವರು ಸುಮ್ಮನೆ ಹೆಸರಿಗೆ ಕೆಲಸ ಮಾಡ್ತಾರೆ, ಇಲ್ಲಿ ಕಾಂಗ್ರೆಸ್ನವ್ರಿಗೆ ಸೋಲ್ತಾ ಇರ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ನಿಮ್ ಗಮನಕ್ಕೆ ಬಂದಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಎಲ್ಲಾದ್ರೂ ಗಮನ ಇದೆ. ನಾನು ಕೂಡ ಬೆಂಗಳೂರು ಡಿವಿಷನಲ್ಲಿ ಸತ್ಯಶೋಧನಾ ಸಮಿತಿಯಲ್ಲಿ ಕೆಲಸ ಮಾಡಿದ್ದೀನಿ.
ನನಗೆ ಬೆಂಗಳೂರು ಡಿವಿಷನ್ ಇರ್ತಕ್ಕಂಥ ಎಲ್ಲ ಸಂಸದರು ಕೂಡ ಜಿಲ್ಲಾ ಕಾಂಗ್ರೆಸ್ಗಳೆಲ್ಲ ಭೇಟಿ ಮಾಡಿದ್ವಿ. ಈಗೂ ಕೂಡ ಅದು ಕೆಲಸ ನಡೆದಿದೆ. ನೀವು ಹೇಳಿದ್ರಲ್ಲ LDMದು ಆ್ಯಕ್ಚುಲಿ ಮೊದಲನೇ ಸ್ಟೇಜಲ್ಲಿ 4 ರಾಜ್ಯ ತಗೊಂಡು ಸೆಕೆಂಡ್ ಸ್ಟೇಜಲ್ಲಿ ನಮ್ಮದು ತಗೋಬೇಕಿತ್ತು. 4 ರಾಜ್ಯಗಳು ತಗೊಂಡು ಎರಡನೇದರಲ್ಲಿ SC ಡಿಪಾರ್ಟ್ಮೆಂಟ್ಗೆ ನಮಗೆ ಕೊಡಬೇಕಿತ್ತು, ಕೊಡಲಿಲ್ಲ ಅವರು. ಯಾಕೋ ನಮ್ಮ SC ಡಿಪಾರ್ಟ್ಮೆಂಟ್ಗೆ ಅವರು ಬೇರೆ ಥರ ಹೋಗ್ಬೇಕು ಅಂತ ತೀರ್ಮಾನ ಮಾಡಲಿಲ್ಲ. ಇಡೀ ದೇಶದ ಏನು ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇದು ನಂಬರ್ 1. ಏನು ಸತ್ಯಶೋಧನಾ ಸಮಿತಿನಲ್ಲಿ ನೀವು ಕೇಳೋ ಪ್ರಶ್ನೆಗೆ ನಾವು ಮಾಡಿದ್ದೀವಿ ಸರ್. ಈ ಸೋಲಿನ ಚೇರ್ಪಟ್ಟು ಬರಬೇಕಾದ್ರೆ ಈ ಸೋಲನ್ನ ಅವಲೋಕನ ಮಾಡಿ ಎಲ್ಲ ಆಗಿದೆ ಸರ್. ಸತ್ಯಶೋಧನಾ ಸಮಿತಿಗಳು ಆಗಿದೆ. ಇದನ್ನು ನಾವು ಒಂದು ತಗೊಂಡಿದ್ದೀವಿ, ಟ್ರಯಲ್ ಅಂತ ತಗೊಂಡಿದ್ದೀವಿ. ನೆಕ್ಸ್ಟ್ ಇದರಲ್ಲಿ ಬೇರೆ ಈಗ ನಾವು ಮುನ್ನ 3 ಸೀಟ್ಗೆ ಸೋತಿದ್ದೀವಿ, ಚಿತ್ರದುರ್ಗ ಅಂಡ್ ಈಗ 2 ವರ್ಷ ಆದ್ಮೇಲೆ ನಿಮ್ಮ ಅವಲೋಕನ ಬಿಜಾಪುರ ಜಿಲ್ಲೆ ಸುತ್ತಿದ್ದು ಏನ್ ಕಾರಣ ಅಂತ ನಿಮ್ಗೆ ಕನಿಷ್ಠ ಒಂದೇ ಏನಾದ್ರು ಗೊತ್ತಾಗಿರ್ಬೇಕು. ಯಾಕೆ ಸತ್ಯಶೋಧನಾ ಸಮಿತಿನಲ್ಲಿ ಆಗಿದೆ ಸರ್, ಎಲ್ಲ ಆಗಿದೆ. ಇಲ್ಲ ಅದು ಅದ್ರದ್ದು ಯಾಕೆಂದ್ರೆ ನಾನು ಬೆಂಗಳೂರು ಡಿವಿಷನಲ್ಲಿ ಇದ್ದೆ, ಅಲ್ಲೇ ಇದೆಲ್ಲ ಸೀಟ್ ಲಾಸ್ಟಲ್ಲಿ ಕೂತ್ಕೊಳ್ಳಮ್ಮ. ಬೆಂಗಳೂರಲ್ಲಿ ಸತ್ಯಶೋಧನಾ ಸಮಿತಿ ಇದೆ ಸರ್. ಅಲ್ಲಿ ಎಲ್ಲ ನೇರ ಒಂದು MP ಕ್ಯಾಂಡಿಡೇಟ್ ಮಾತಾಡಿದ್ವಿ. ಇಲ್ಲಿ ನಮ್ಮ ರಾಘವೇಂದ್ರ ಸಾಹೇಬರು ಏನು ರಿಪೋರ್ಟ್ಸ್ ಹೇಳಿದಾರೋ ಏನು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಈಗ ನಾನೇ ಎಲ್ಲಿರೋದ್ರಿಂದ ನಮ್ಗೆ ಗೊತ್ತಾಗ್ತದೆ. ನನಗೆ ಮುಂದಿನ ದಿನದಲ್ಲಿ ಎಲ್ಲ ರಿಪೋರ್ಟ್ಸ್ ಪ್ರತಿಯೊಂದು ಬ್ಲಾಕ್ಗೆ ಹೋಗ್ತೀವಿ, ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗ್ತೀವಿ. ಮತ್ತು ಇದು SC ಕ್ಷೇತ್ರ ಆದ್ದರಿಂದ ನಾವು ಇದನ್ನು ಈ ಸರಿ ನಾವು ಅದನ್ನೆಲ್ಲ ಸರಿಪಡಿಸಿ ಮುಂದಿನ ದಿನದಲ್ಲಿ ಯಾವ ರೀತಿ ಗೆಲ್ಲಬೇಕು ಅನ್ನೋದನ್ನ ನಾವು ಸರ್ ಈಗ ಇಲ್ಲಿ ಖರ್ಗೆ ಅವರಿಗೆ ಅವಮಾನ ಆಯಿತು ಅಂತ ಹೇಳಿ ನೀವು ಹೇಳಿದ್ರಿ. ನಿಮ್ಮ ಪಕ್ಷದಿಂದ ಅಥವಾ ನಿಮ್ಮ ಘಟಕದಿಂದ ಇಲ್ಲೇನು ಪ್ರೊಟೆಸ್ಟ್ ಆಗಿದೆಯೋ? ಇದು ಮಾಡ್ತಾ ಇದ್ದೀವಿ ಸರ್. ಇಷ್ಟು ದಿನ ಯಾಕೆ ಮಾಡಲಿಲ್ಲ? ಇಷ್ಟು ದಿವಸ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲ, ಇಲ್ಲಿ ಇದ್ದವ್ರು ಏನು ಮಾಡಲ್ಲ? ಬೇರೆ ಜಿಲ್ಲೆಗಳು ಮಾಡ್ತಿದ್ದು ಅದು ಸರ್, ಇಲ್ಲಿ ಅಂಗ ಘಟಕಗಳಿದ್ದು, ಜಿಲ್ಲಾಧ್ಯಕ್ಷರಿದ್ದು, ಜಿಲ್ಲಾ ಘಟಕಗಳ ವಿಭಾಗಕ್ಕೆ ಮುಖ್ಯಸ್ಥರಿದ್ರಲ್ಲ. ಈಗ ಏನಾಗಿದೆ ಸರ್, ಬೆಂಗಳೂರಲ್ಲಿ KICC ಕಾರ್ಯಕ್ರಮಗಳು ನಮ್ಗೆ ಒಂದು ದಿವಸ ಟೈಮ್ ಇಲ್ಲ ಸರ್. ನೀವು ಮಾಡಿದ್ರೆ ಇಲ್ಲಿ ಪಕ್ಷ ಇಲ್ಲ, ಕಾರ್ಯಕರ್ತರು ನಾವೇ ರಿಕ್ವೆಸ್ಟ್ ಮಾಡಿದ್ವಿ, ನಾವು ಬಂದು ಸೇರ್ಕೊಳ್ತೀವಿ. ಒಂದು ನಿಮಿಷ ಸರ್, LDM ಇಂದ ನಿಮ್ಮ ಜಿಲ್ಲೆ ಅಲರ್ಟ್ ಮಾಡಿದ್ದಾರೆ ನನಗೆ, ದಯಮಾಡಿ ನಾವು ಬರ್ತೀವಿ ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ. ರಿಕ್ವೆಸ್ಟ್ ಮಾಡ್ತಾ ಇರೋದಾಯ್ತು. ರಿಕ್ವೆಸ್ಟ್ ಅಲ್ಲ, ಡೇಟನ್ನು ಮುಂದೆ ಮಾಡಿಬಿಡ್ಬೇಡಿ, SC ಘಟಕದಿಂದನೇ ನಾವು ಮಾಡೋಣ ಒಂದು ಶಕ್ತಿ. ಆಯ್ತು, ಇದಾಯ್ತು. ನಿಮ್ಮ SC ಘಟಕ ಇಲ್ಲಿ ಏನೇನು ಕಾರ್ಯಕ್ರಮ ಮಾಡಿದೆ ಇದುವರೆಗೂ? ಏನು ಯಾವ ವಿಷಯಗಳ ಬಗ್ಗೆ ಇಟ್ಕೊಂಡು ಇಲ್ಲಿ ಹೋರಾಟ ಮಾಡಿದೆ, ಏನೇನು ಮಾಡಿದೆ? ನೋಡಿ ಸರ್, AICC KPCC ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ನಾವು ಎಲ್ಲ ಕೆಲಸಗಳು, ಮೀಟಿಂಗ್ಗಳು, ಸಭೆಗಳು ಆಯೋಜಿಸಿದ್ವಿ. ಸಾಕಷ್ಟು ಅಲ್ಲ, ಇಲ್ಲಿ ಏನು ಮಾಡಿದ್ರೆ ಅಂತ ಒಂದು ಸ್ವಲ್ಪ ಕರೆಕ್ಟಾಗಿ ಬಿಜಾಪುರ ಜಿಲ್ಲೆ ಏನೇನು ಮಾಡಿದ್ರು ಹೇಳ್ತೀನಿ, ಒಂದು ನಿಮಿಷ ಅವರೇ ಹೇಳ್ತಾರೆ. ಯಾವ ನಾವು ಪ್ರತಿ ಜಿಲ್ಲೆದಾಗ ಮೀಟಿಂಗ್ ಕರೆದಿದ್ದೀವಿ. ಆಮೇಲೆ ನಾವು ಎಲ್ಲಕ್ಕೂ ಪ್ರತಿ ಬ್ಲಾಕ್ ಯಾರೋ ಫಸ್ಟ್ ಯಾರೋ ಬ್ಲಾಕ್ ಮೀಟಿಂಗ್ ಮಾಡಿಲ್ಲ, ಎಲ್ಲ ಬ್ಲಾಕ್ಗಳು ಭಾಗವಾಗಿ ಚರ್ಚೆನ ಹಿಂದಿ ಆಮೇಲೆ ಸಿದ್ದಿ ದೇವರಿಗೆ ಎಲ್ಲ ಕಡೆಗೂ ಕೂಡ ಹೋಗಿ ಅಲ್ಲಿ ಬ್ಲಾಕ್ನ ಅಧ್ಯಕ್ಷರ ಕರೆಸಿ, ಪದಾಧಿಕಾರಿಗಳ ಕರೆಸಿ ಮತ್ತು ಮೇಲ್ಮರಿ ಬ್ಲಾಕ್ ಅಧ್ಯಕ್ಷರ ಕರೆಸಿ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಅಲರ್ಟ್ ಮಾಡಿ ನಮ್ಮ SC ಘಟಕವನ್ನು ಸ್ಟ್ರಾಂಗ್ ಮಾಡೋಕ್ಕೆ ನಾವು ಮ್ಯಾಕ್ಸಿಮಮ್ ಮಾಡಿದ್ವಿ. ಇಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ನೀವು ಒಂದೇ ಕಮ್ಯುನಿಟಿ ಕೊಡೋಂಗಿಲ್ಲ, ಅದನ್ನು ಹಂಚಿಕೆ ಆಗಬೇಕು ಅಂತ ಹೇಳಿದ್ರಿ. ಇಲ್ಲ ಆ ಥರ ಆಗಿದೆಯಾ ಜಿಲ್ಲೆಯಲ್ಲಿ? ಆಗಿಲ್ಲ ಅಂದ್ರೆ ಮಾಡ್ತೀವಿ ಸರ್. ಈಗ ನೋಡಿ, ಎಕ್ಸಾಂಪಲ್ ನಮ್ಮ ಮೈಸೂರು ಚಾಮರಾಜನಗರಕ್ಕೆ ಬಂದರೆ ಅಲ್ಲಿ ಉದಯ ಸಮಾಜದವರು ಇರ್ತಾರೆ, ಈ ಕಡೆ ಎಲ್ಲ ಬಂದರೆ ಮಾದಿಗ ಸಮಾಜ. ಅದಕ್ಕೆ ಇಡೀ ರಾಜ್ಯದಲ್ಲಿ 40 ಜಿಲ್ಲಾ ಕಾಂಗ್ರೆಸ್ಸಿಗೆ 396 ಬ್ಲಾಕ್ ಕಾಂಗ್ರೆಸ್ ಬರುತ್ತೆ. ಒಂದು ಕ್ಷೇತ್ರಕ್ಕೆ 2 ಬ್ಲಾಕ್ ಖಂಡಿತ ಬರುತ್ತೆ, 3-4 ಇರ್ತಕ್ಕಂಥದ್ದಿದ್ದಾವೆ. ನಾವು ಅದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ, 2 ಬ್ಲಾಕ್ ಇದ್ದರೆ ಒಂದು ಜಾತಿಗೆ ಒಂದು, ಇನ್ನೊಂದು ಜಾತಿಗೆ ಒಂದು, ಮತ್ತು ಕೂಡಲೇ ಒಂದಂತೂ ಚೇಂಜ್ ಮಾಡಿಕೊಡಿ ಅಂತೇಳಿ ನಾನು ಆದೇಶ ಮಾಡಿದ್ದೀನಿ. ಯಾವುದು ಇಲ್ಲ, ಸರ್ ಇದು 3 ವರ್ಷದ ಪ್ರಕ್ರಿಯೆ ಇದೆ. ಈಗ ಏನು ನಾವು ಸ್ಟಾರ್ಟ್ ಮಾಡಿದ್ವಿ, ಈಗ 11 ರಾಜ್ಯಗಳು 11 ಪಾರ್ಲಿಮೆಂಟ್ ಕ್ಷೇತ್ರ ಕೊಟ್ಟಿದ್ದಾರಲ್ಲ, ನೆಕ್ಸ್ಟ್ ಪಾರ್ಲಿಮೆಂಟ್ವರೆಗೂ ನಾವು ಇದನ್ನು ಮಾಡ್ತೀವಿ ಸರ್. ಮತ್ತು 12 ಕ್ಷೇತ್ರ ಇದೆ ನಮಗೆ, ಕೋಲಾರ ಮತ್ತು ಚಿತ್ರದುರ್ಗ. ಅದನ್ನು ಕೊಟ್ಟರು ಅದನ್ನು ಮಾಡ್ಕೊಡ್ತೀವಿ ನಾವು. ಈಗ ಸದ್ಯಕ್ಕೆ ಬಿಜಾಪುರ ಕೊಟ್ಟಿದ್ದಾರೆ. ಬಿಜಾಪುರ ಮಾಡೋದು 3 ವರ್ಷ 3 ವರ್ಷ ಅಲ್ಲ, ಒಂದು ನಿಮಿಷ ಅಲ್ಲ. ಈ ಸಮಿತಿ 3 ವರ್ಷದವರೆಗೂ ಕೂಡ ಲೈವ್ ಆಗಿರುತ್ತೆ. ಅದನ್ನ ಲೈವ್ ಆಗಿ ಇಸ್ಕೊಳ್ತೀವಿ. ಮುಂದಕ್ಕೆ ಈಗ ಯಾರನ್ನ ಸಕ್ರಿಯದಿಂದ ತೆಗಿತೀವಿ, ಮತ್ತು ಯುವಕರುಗಳಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಆದ್ಯತೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್.